ಹರೇ ಕೃಷ್ಣ. ಎಲ್ರಿಗೂ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸ್ನ ಶುರು ಮಾಡುವ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಇವತ್ತಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯ 1 ಇದರ ಕ್ಲಾಸಸ್ ಅನ್ನ ಶುರು ಮಾಡ್ತಾ ಇದ್ದೇವೆ. ಇದಕ್ಕೂ ಮುಂಚೆ ನಾವು 10 ಕ್ಲಾಸ್ಗಳಲ್ಲಿ ಭಗವದ್ಗೀತೆಯ ಇಂಟ್ರೊಡಕ್ಷನ್ ಅದನ್ನ ನೋಡಿದ್ದೇವೆ 10 ಭಾಗಗಳಲ್ಲಿ. ಸೊ ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗೋರಿದ್ರೆ ಫಸ್ಟ್ 10 ಭಾಗಗಳನ್ನು ನೋಡಿದ ಮೇಲೆನೆ ಈ ಅಧ್ಯಾಯ 1 ಅಧ್ಯಾಯ 2 ಆ ಕ್ಲಾಸಸ್ ಅನ್ನು ಅಟೆಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅವರು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬಹುದು. ಸೊ ಭಗವದ್ಗೀತೆಯ ಇಂಟ್ರೊಡಕ್ಷನ್ ಏನಿದೆ ಅದರಲ್ಲಿ ಸಾರದ ರೂಪದಲ್ಲಿ ಭಗವದ್ಗೀತೆಯನ್ನು ಹೇಳಲಾಗಿದೆ. ಸೊ ಅದನ್ನು ನೋಡಿ ಆದಮೇಲೆ ಕ್ಲಾಸಸ್ಗಳನ್ನು ಕೇಳಿ ಆದಮೇಲೆ ಈ ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 1 ಇದರಿಂದ ಶುರು ಮಾಡ್ಬೋದು. ಸೊ ಅಧ್ಯಾಯ 1 ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶಬ್ದಾರ್ಥ ಇದೆ. ಧೃತರಾಷ್ಟ್ರ ಉವಾಚ ಅಂದ್ರೆ ಧೃತರಾಷ್ಟ್ರ ರಾಜನು ಹೇಳಿದನು, ಧರ್ಮಕ್ಷೇತ್ರೆ ಇದು ಒಂದು ತೀರ್ಥ ಯಾತ್ರೆಯ ಸ್ಥಳವಾದ ಧರ್ಮಕ್ಷೇತ್ರ, ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ ಸಮವೇತಾಹ ಸೇರಿದ, ಯುಯುತ್ಸವ ಯುದ್ಧ ಮಾಡಲು ಅಪೇಕ್ಷಿಸುವವರಾದ, ಮಾಮಕಾಹ ನನ್ನ ಪಕ್ಷದವರು ಅಥವಾ ಪುತ್ರರು, ಪಾಂಡವಾಹ ಪಾಂಡುಪುತ್ರರು, ಚ ಅಂದ್ರೆ ಮತ್ತು, ಏವ ಖಂಡಿತವಾಗಿಯೂ, ಕಿಂ ಏನನ್ನು, ಅಕುರ್ವತ ಮಾಡಿದರು, ಸಂಜಯನೇ. ಇದರ ಅನುವಾದ: ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಇದರಲ್ಲಿ ಧೃತರಾಷ್ಟ್ರ ಉವಾಚ ಅಂತೇಳಿ ಹೇಳಲಾಗಿದೆ, ಅಂದ್ರೆ ಧೃತರಾಷ್ಟ್ರನು ಹೇಳಿದನು ಅಂತೇಳಿ. ಧೃತರಾಷ್ಟ್ರ ಇಲ್ಲಿ ಏನ್ ಹೇಳ್ತಾ ಇರೋದು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ, ಯುದ್ಧ ಮಾಡುವಂಥ ಇಚ್ಛೆಯಿಂದ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಸಮವೇತಾಹ ಸಮ್ಮಿಲಿತರಾಗಿರುವಂತಹ, ಮಾಮಕಾಹ ಮಾಮಕ ಅಂತಂದ್ರೆ ನನ್ನ ಮಕ್ಕಳು, ಮತ್ತೆ ಪಾಂಡವಾಹ ಅಂದ್ರೆ ಪಾಂಡವಿನ ಮಕ್ಕಳು, ಮಾಮಕಾಹ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಸೊ ಹೇ ಸಂಜಯನೇ, ಅವರು ಏನು ಮಾಡಿದರು ಅಥವಾ ಏನು ಮಾಡ್ತಾ ಇದ್ದಾರೆ, ಈ ತರ ಪ್ರಶ್ನೆಯನ್ನು ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇದ್ದಾನೆ. ಸೊ ನಮ್ಗೆ ಗೊತ್ತಿರುವ ಹಾಗೆ ಧೃತರಾಷ್ಟ್ರ ಹಸ್ತಿನಾಪುರ, ಸೊ ಈಗಿನ ದೆಹಲಿ ಪ್ರಾಂತ, ಸೊ 5,000 ವರ್ಷಗಳ ಹಿಂದೆ ಅದೇ ಸ್ಥಾನವನ್ನ ಹಸ್ತಿನಾಪುರ ಅಂತೇಳಿ ಕರೀತಾ ಇದ್ರು. ಅದು ಇಡೀ ಭಾರತ ವರ್ಷದ ರಾಜಧಾನಿಯಾಗಿತ್ತು. ಸೊ ಅದರ ರಾಜನಾಗಿದ್ದ ಆ ಸಮಯಕ್ಕೆ ಧೃತರಾಷ್ಟ್ರನು, ಸೊ ಅವನ ಸೆಕ್ರೆಟರಿ ಸಂಜಯ, ಸಂಜಯನಿಗೆ ಅವನು ಕೇಳ್ತಾ ಇದ್ದಾನೆ. ಸೊ ಭಗವದ್ಗೀತೆಯಲ್ಲಿ ನಾವು ಕೊನೆಯ ಅಧ್ಯಾಯದಲ್ಲಿ ನೋಡ್ತೇವೆ, ಸಂಜಯ ವ್ಯಾಸ ಪ್ರಸಾದಾತ್ ಅಂದ್ರೆ ವ್ಯಾಸದೇವರ ಕೃಪೆಯಿಂದ ಈ ಯುದ್ಧವನ್ನು, ಮಹಾಭಾರತ ಯುದ್ಧವನ್ನು ನಾನು ಇಲ್ಲಿ ಕುಳಿತುಕೊಂಡೇ ನಾನು ಅದನ್ನು ನೋಡುವಂತ ನನಗೆ ಅವಕಾಶ ಸಿಕ್ಕಿದೆ ಅಂಥೇಳಿ. ಅಂದ್ರೆ ವ್ಯಾಸದೇವರ ಆಶೀರ್ವಾದದಿಂದ ಸಂಜಯನು ಅಲ್ಲಿ ಹಸ್ತಿನಾಪುರದ ಅಲ್ಲಿ ಅರಮನೆಯಲ್ಲಿ ಕುತ್ಕೊಂಡು ಕೂಡ ಕುರುಕ್ಷೇತ್ರದ ಯುದ್ಧದಲ್ಲಿ ಏನಾಗ್ತಾ ಇದೆ ಅಂತೇಳಿ ಅವನಿಗೆಲ್ಲ ಕಾಣ್ತಾ ಇರುತ್ತೆ. ಸೊ ಅವನು ಅದನ್ನ ನೋಡಿಬಿಟ್ಟು ಧೃತರಾಷ್ಟ್ರನಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಿದ್ದಾನೆ, ಅಲ್ಲಿ ಏನೇನಾಗ್ತಾ ಇದೆ ಅಂತೇಳಿ. ಸೊ ಫಸ್ಟ್ ಇಲ್ಲಿ ಬಿಗಿನಿಂಗ್ ಅಲ್ಲಿ ಹೇಳ್ತಾ ಇರೋದು, ಸೊ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇರೋದು, ಸೊ ಅಲ್ಲಿ ಯುದ್ಧದ ಕ್ಷೇತ್ರದಲ್ಲಿ ಧರ್ಮಕ್ಷೇತ್ರವಾಗಿರುವಂತ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತೆ ಪಾಂಡವಿನ ಮಕ್ಕಳು ಯುದ್ಧಕ್ಕಾಗಿ ಸೇರ್ಕೊಂಡಿದ್ದಾರೆ. ಸೊ ಅವರು ಏನ್ ಮಾಡ್ತಾ ಇದ್ದಾರೆ, ಈ ತರ ಪ್ರಶ್ನೆಯನ್ನು ಧೃತರಾಷ್ಟ್ರ ಸಂಜಯನಿಗೆ ಕೇಳಿದಾನೆ. ಸೊ ಭಾವಾರ್ಥ: ಗೀತಾ ಮಹಾತ್ಮ್ಯದಲ್ಲಿ ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ. ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ
ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಗೀತಾ ಮಹಾತ್ಮ್ಯದಲ್ಲಿ ಹೇಳಿದೆ. ಸೊ ಗೀತಾ ಮಹಾತ್ಮೆ ಅಂಥೇಳಿ ಒಂದು ಪುಸ್ತಕ ಇದೆ. ಸೊ ಅದರಲ್ಲಿ ಭಗವದ್ಗೀತೆ ಮಹಾತ್ಮೆ ಬಗ್ಗೆ ಹೇಳಲಾಗಿದೆ. ಸೊ ಅದರಲ್ಲಿ ಏನು ಹೇಳಿದ್ದಾರೆ, ಭಗವದ್ಗೀತೆಯನ್ನು ಯಾವ ರೀತಿಯಲ್ಲಿ ನಾವು ಓದಬೇಕು, ಭಗವದ್ಗೀತೆಯನ್ನು ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಓದಬೇಕು. ಸೊ ಯಾರು ಕೃಷ್ಣರ ಭಕ್ತರಾಗಿದ್ದಾರೆ ಅವರ ಸಹಾಯದಿಂದ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸೊ ನಾವು ಈ ಇಂಟ್ರೊಡಕ್ಷನ್ ಕ್ಲಾಸಸ್ ಅಲ್ಲಿ ಕೂಡ ನೋಡಿದ್ದೇವೆ, ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನಕ್ಕೆ ಹೇಳಲಿಕ್ಕೆ ಏನು ಕಾರಣ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿ ಭಕ್ತೋಸಿಮೆ ಸಖಾಚೇತಿ ರಹಸ್ಯಂ ಹಿ ಎತದುತ್ತಮಂ. ಇದು ಒಂದು ರಹಸ್ಯ, ಭಗವದ್ಗೀತೆ ಒಂದು ರಹಸ್ಯಮಯವಾಗಿರುವಂಥ ಶಾಸ್ತ್ರ. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಒಬ್ಬ ವ್ಯಕ್ತಿಯು ಅವನು ಕೃಷ್ಣನ ಭಕ್ತನಾಗಿರಬೇಕು, ಕೃಷ್ಣನ ಜೊತೆಗೆ ಸಂಬಂಧ ಹೊಂದಿರಬೇಕು. ಕೇವಲ ಅಂಥ ವ್ಯಕ್ತಿ ಮಾತ್ರ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಬಹುದು. ಸೊ ಗೀತಾ ಮಹಾತ್ಮೆಯಲ್ಲೂ ಕೂಡ ಅದನ್ನೇ ಹೇಳಲಾಗಿದೆ, ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಆಮೇಲೆ ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಬೇಕು. ಸೊ ಸೂಕ್ಷ್ಮವಾಗಿ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಓದಬೇಕು. ಮತ್ತೆ ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಅಂದ್ರೆ ನಮ್ಮದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ಕೊಡ್ಲಿಕ್ಕೆ ಅದಕ್ಕೆ ಪ್ರಯತ್ನವನ್ನು ಮಾಡಬಾರದು. ಅದರಲ್ಲಿ ಏನು ಹೇಳಿದ್ದಾರೆ ಅದನ್ನು ಯಥಾರೂಪವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡಬಾರದು. ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ತಾನೇ ಉಪದೇಶವನ್ನು ಅರ್ಥ ಮಾಡಿಕೊಂಡ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ. ಇದು ಗೀತೆಯಲ್ಲೇ ಇದೆ. ಈ ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು, ಜಗತ್ತಿನ ಎಲ್ಲ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮೀರುತ್ತಾನೆ. ಸೊ ಈ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅಂತಹ ಭಾಗ್ಯಶಾಲಿ ವ್ಯಕ್ತಿ ಎಲ್ಲ ವೇದಗಳ ಜ್ಞಾನ ಮತ್ತು ಜಗತ್ತಿನ ಬೇರೆ ಎಲ್ಲ ಧರ್ಮ ಗ್ರಂಥಗಳ ಅದನ್ನೆಲ್ಲ ಓದಿದ್ರೆ ಏನು ಜ್ಞಾನ ಸಿಗುತ್ತೆ, ಕೇವಲ ಭಗವದ್ಗೀತೆಯನ್ನು ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ನಮ್ಮದೇ ಆದಂಥ ಒಂದು ಅದಕ್ಕೆ ಅರ್ಥವನ್ನು ಕೊಡ್ತಾ ಅದನ್ನು ಅರ್ಥ ಮಾಡಿಕೊಳ್ಳದೆ ಪರಂಪರೆಯಲ್ಲಿ ಬರುವಂಥ ರೀತಿಯಲ್ಲಿ ಅದನ್ನು ನಾವು ಓದಿದರೆ ನಾವು ಎಲ್ಲ ವೇದ ಜ್ಞಾನವನ್ನು, ಬೇರೆ ಎಲ್ಲ ಧರ್ಮ ಗ್ರಂಥಗಳಿರುವಂಥ ಜ್ಞಾನವನ್ನು ಮೀರುತ್ತೇವೆ. ಅಂಥ ಜ್ಞಾನ ಭಗವದ್ಗೀತೆಯಲ್ಲಿದೆ. ಇತರ ಧರ್ಮ ಗ್ರಂಥಗಳಲ್ಲಿ ಇರುವುದೆಲ್ಲವೂ ಓದುಗನಿಗೆ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ. ಜೊತೆಗೆ ಬೇರೆಲ್ಲೂ ದೊರೆಯದಿರುವುದು ಇಲ್ಲಿದೆ. ಇದು ಗೀತೆಯ ವಿಶಿಷ್ಟ ಸ್ಥಾನ. ಸೊ ಇತರ ಧರ್ಮ ಗ್ರಂಥಗಳಲ್ಲಿ ಏನೇನಿದೆ ಅದೆಲ್ಲದೂ ಕೂಡ ನಮಗೆ ಭಗವದ್ಗೀತೆಯ ಕೇವಲ 700 ಶ್ಲೋಕಗಳಲ್ಲಿ ನಮಗೆ ಸಿಕ್ಬಿಡುತ್ತೆ. ಬೇರೆ ಧರ್ಮ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅದರ ಜೊತೆಗೆ ಅಲ್ಲಿ ಹೇಳದೇ ಇರುವಂಥ ಎಷ್ಟೋ ವಿಚಾರಗಳು ಕೂಡ ನಮಗೆ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ. ಸೊ ಇದು ಏನಿದೆ ಭಗವದ್ಗೀತೆ ಒಂದು ವಿಶಿಷ್ಟ ಸ್ಥಾನವಾಗಿದೆ. ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ, ಏಕೆಂದರೆ ಇದು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ನೇರವಾದ ಮಾತು. ಸೊ ಇದು ಪರಿಪೂರ್ಣವಾಗಿದೆ, ಇಲ್ಲಿ ಯಾವುದೇ ಅಪರಿಪೂರ್ಣತೆ ಇಲ್ಲ. ಕೇವಲ ಭಗವದ್ಗೀತೆಯನ್ನು ನಾವು ಓದಿದ್ರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಭಗವಂತನ ಬಗ್ಗೆ, ಈ ಸೃಷ್ಟಿಯ ಬಗ್ಗೆ, ನಮ್ಮ ಅಸ್ತಿತ್ವದ ಬಗ್ಗೆ, ನಮ್ಮ ಕರ್ತವ್ಯಗಳೇನು, ನಾವು ಜೀವನ ಹೇಗೆ ನಡೆಸಬೇಕು, ಸೊ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಈ ಕೇವಲ ಒಂದು ಭಗವದ್ಗೀತೆಯನ್ನು ಓದಿದ್ರೆ ನಮಗೆ ಸಿಗುತ್ತೆ. ಏಕೆಂದರೆ ಇದು ಸ್ವಯಂ ಭಗವಂತನಾದಂತಹ ಕೃಷ್ಣನು ನೇರವಾಗಿ ಹೇಳಿರುವಂಥ ಉಪದೇಶ. ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಯನು ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲತತ್ವ. ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ. ವೇದ ಯುಗದಷ್ಟು ನೆನಪಿಗೆ ಮೀರಿದ ಪ್ರಾಚೀನ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಶ್ರೀಕೃಷ್ಣನೇ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದ. ಸೊ ಭಗವದ್ಗೀತೆಯನ್ನು ಈ ಕೃಷ್ಣ ಈ ಭೂಮಿಯ ಮೇಲೆ ಅವತಾರವನ್ನು ತೆಗೆದುಕೊಂಡಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಈ ಭಗವದ್ಗೀತೆಯನ್ನು ಹೇಳಿರೋದು. ಆಮೇಲೆ ಎಲ್ಲಿ ಹೇಳಿರೋದು ಇದನ್ನ? ಕುರುಕ್ಷೇತ್ರದಲ್ಲಿ ಹೇಳಿರೋದು. ಸೊ ಈ ಕುರುಕ್ಷೇತ್ರ ನಮಗೆ ನೆನಪಿಗೆಯೂ ಬರದೇ ಇರುವಂಥ ಅಷ್ಟು ಪ್ರಾಚೀನ ಕಾಲದಿಂದ ಇದನ್ನು ಒಂದು ಧರ್ಮಕ್ಷೇತ್ರ, ಇದು ಒಂದು ಪವಿತ್ರವಾದ ತೀರ್ಥಯಾತ್ರೆಯನ್ನು ಮಾಡುವಂಥ ಕ್ಷೇತ್ರ ಅಂತೇಳಿ ವೇದಗಳಲ್ಲಿ ಕೂಡ ಹೇಳಲಾಗಿದೆ. ಸೊ ವೇದಗಳಲ್ಲಿ ಒಂದು ಕಡೆ ಈ ತರ ಬರುತ್ತೆ, ಕುರುಕ್ಷೇತ್ರೇ ಧರ್ಮಮಾಚರೇತ್. ಅಂದ್ರೆ ನೀವು ಯಾವುದೇ ಒಂದು ಧರ್ಮ ಕಾರ್ಯವನ್ನು ಮಾಡಬೇಕಾದ್ರೆ ನೀವು ಕುರುಕ್ಷೇತ್ರದಲ್ಲಿ ಹೋಗಿ ಅದನ್ನ ಮಾಡ್ಬೋದು. ಸೊ ಕುರುಕ್ಷೇತ್ರೇ ಧರ್ಮಮಾಚರೇತ್. ಸೊ ಈ ತರ ವೇದ ಯುಗದು ಅಂದ್ರೆ ನಮ್ಮ ಸತ್ಯಯುಗ ಅಥವಾ ಅದಕ್ಕೂ ಹಿಂದಿನ ಮಹಾಯುಗಗಳಲ್ಲಿ ಕೂಡ ಅಷ್ಟು ಹಳೆಯದಾಗಿರುವಂತ ಸ್ಥಾನ ಇದು ಕುರುಕ್ಷೇತ್ರ. ಈಗಲೂ ಕೂಡ ಕುರುಕ್ಷೇತ್ರ ಆ ಪ್ಲೇಸ್ ಇದೆ. ಅಂದ್ರೆ ಇದು ತುಂಬಾ ಪ್ರಾಚೀನವಾಗಿರುವಂತ ಕ್ಷೇತ್ರ. ಸೊ ಅಲ್ಲಿ
ಈ ಭಗವದ್ಗೀತೆಯನ್ನು ಹೇಳಲಾಯಿತು. ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಕೃಷ್ಣ ಸ್ವತಃ ಭಗವದ್ಗೀತೆಯನ್ನು ಹೇಳಿದ. ಧರ್ಮಕ್ಷೇತ್ರ, ಸೊ ಕುರುಕ್ಷೇತ್ರವನ್ನು ಏನಂತ ಹೇಳಿ ಇಲ್ಲಿ ಹೇಳಲಾಗಿದೆ? ಧರ್ಮಕ್ಷೇತ್ರ ಅಂತೇಳಿ ಹೇಳಿದ್ದಾರೆ. ಸೊ ಧರ್ಮಕ್ಷೇತ್ರ ಅಂತಂತಂದ್ರೆ ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಎನ್ನುವ ಶಬ್ದ ಮಹತ್ವದ್ದು. ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷನೇ ಅರ್ಜುನನ ಪಕ್ಷದಲ್ಲಿದ್ದ. ಸೊ ಯಾರು ಪಾಂಡವರ ಪಕ್ಷದಲ್ಲಿದ್ದಾರೆ? ದೇವೋತ್ತಮ ಪರಮಪುರುಷನಾದ ಕೃಷ್ಣನು. ಸೊ ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಧರ್ಮ ಇರುತ್ತೆ. ಅಂದ್ರೆ ಧರ್ಮ ಯಾರ ಪಕ್ಷದಲ್ಲಿದೆ? ಧರ್ಮ ಪಾಂಡವರ ಪಕ್ಷದಲ್ಲಿದೆ. ಕೌರವರ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯನ್ನು ಸಂಪಾದಿಸುತ್ತಾರೆ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಅವನು ಸಂದೇಹಗ್ರಸ್ತನಾಗಿ ತನ್ನ ಸಹಾಯಕ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಪ್ರಶ್ನಿಸಿದ. ತನ್ನ ತಮ್ಮ ಪಾಂಡುವಿನ ಮಕ್ಕಳು ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವದ್ದು. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಮಕ್ಕಳ ಅದೃಷ್ಟದ ಬಗ್ಗೆ ಖಚಿತವಾಗಿ ತಿಳಿಯಲು ಬಯಸಿದ್ದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾಸ್ಥಳ, ಸ್ವರ್ಗದ ನಿವಾಸಿಗಳಿಗೂ ಪೂಜಾಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸಿದುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದೋ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದುದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಸಂಜಯನು ವ್ಯಾಸರ ಶಿಷ್ಯ. ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಮಂದಿರದಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾದ. ಆದುದರಿಂದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗುತ್ತದೆ ಎಂದು ಕೇಳಿದ. ಸೊ ಈ ಪ್ರಶ್ನೆಯಲ್ಲಿ ಧೃತರಾಷ್ಟ್ರನ ಆತಂಕ ನಮಗೆ ಕಂಡು ಬರುತ್ತೆ. ಧೃತರಾಷ್ಟ್ರನ ಆತಂಕ ಏನಂತಂತಂದ್ರೆ, ಅವ್ರೇನಾದ್ರು ರಾಜಿ ಮಾಡ್ಕೊಂಡು ಬರ್ತಾ ಇದ್ದಾರಾ? ಈಗ ಧರ್ಮಕ್ಷೇತ್ರದಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತೇಳಿ ಹೋಗಿದ್ದಾರೆ. ಬಟ್ ಯುದ್ಧ ಮಾಡೋಕ್ಕಿಂತ ಮುಂಚೆ ಏನಾದ್ರು ಅವ್ರು ರಾಜಿ ಏನಾದ್ರು ಮಾಡ್ಕೊಳ್ತಾ ಇದ್ದಾರಾ? ಯುದ್ಧ ನಡೀತಾ ಇದೆಯಾ, ನಡೀತಾ ಇಲ್ವಾ? ಇದು ಒಂದು ಆತಂಕವಾಗಿರುವಂತ ಸ್ಥಿತಿಯಲ್ಲಿ ಧೃತರಾಷ್ಟ್ರ ಇದ್ದಾನೆ. ಸೊ ಧೃತರಾಷ್ಟ್ರನಿಗೆ ಈ ತರ ಯಾವುದೇ ರಾಜಿ ಆಗೋದು ಅವನಿಗೆ ಇಷ್ಟವಿರಲಿಲ್ಲ ಅಂತೇಳಿ ಇಲ್ಲಿ ಹೇಳಲಾಗಿದೆ. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿ ಆಗುವುದು ಆತನಿಗೆ ಇಷ್ಟವಿರಲಿಲ್ಲ. ಮತ್ತೆ ಅವನಲ್ಲಿ ಇನ್ನೊಂದು ಸಂದೇಹ ಏನಿತ್ತಂತಂದ್ರೆ, ಈ ಕುರುಕ್ಷೇತ್ರ ಏನಿದೆ ಇದು ಧರ್ಮಕ್ಷೇತ್ರವಾಗಿದೆ. ಆಮೇಲೆ ಪಾಂಡವಿನ ಮಕ್ಕಳು 5 ಜನ ಪಾಂಡವರು, ಅವರು ಯಾವಾಗಲೂ ಧರ್ಮಿಷ್ಠರಾಗಿರುವಂಥವ್ರು, ಯಾವಾಗಲೂ ಧರ್ಮದ ಪ್ರಕಾರ ತಮ್ಮ ಜೀವನ ನಡೆಸಿರೋರು. ಸೊ ಅದರಿಂದಾಗಿ ಈ ಕ್ಷೇತ್ರದ ಪ್ರಭಾವ ಅವರ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರುವಂತ ಚಾನ್ಸಸ್ ಇದೆ. ಸೊ ಈ ತರಹ ಆತಂಕದ ಸ್ಥಿತಿಯಲ್ಲಿ ಧೃತರಾಷ್ಟ್ರನಿದ್ದಾನೆ. ಯಾಕಂದ್ರೆ ನಾವು ನೋಡಿರ್ತೇವೆ ಹಿಂದಿನ ಕಾಲದಲ್ಲಿ ಎಲ್ಲ ಯಾವಾಗಲೂ ಏನಾದ್ರು ಜಗಳಗಳು ಅಥವಾ ಊರಿನಲ್ಲಿ ಅಥವಾ ಹಳ್ಳಿಗಳಲ್ಲಿ ಜಗಳ ಆದ್ರೆ ಅವರೆಲ್ಲ ಹೋಗ್ತಾರೆ, ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದಲ್ಲಿ ಇದ್ಬಿಟ್ಟು ಅಲ್ಲಿ ಅವರು ಅದನ್ನ ನಿರ್ಣಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ದೇವಸ್ಥಾನಕ್ಕೆ ಹೋದಾಗ ಜನರಲಿ ಯಾರೇ ಆಗಿರ್ಲಿ ಅವರು ಸುಳ್ಳು ಹೇಳಲಿಕ್ಕೆ ಹಿಂಜರಿತಾರೆ. ಸೊ ನಾವು ದೇವರ ಮುಂದೆ ಇದ್ದೇವೆ, ಸೊ ಇಂಥ ಸ್ಥಾನದಲ್ಲಿ ನಾವು ಸುಳ್ಳು ಹೇಳೋ ಆಗಿಲ್ಲ ಅಂತೇಳಿ. ಸೊ ಯಾವುದೇ ವಾದ ವಿವಾದಗಳಿದ್ರು ಕೂಡ ಹಿಂದಿನ ಕಾಲದಲ್ಲಿ ಅದನ್ನು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಗೆಹರಲಿಕ್ಕೆ ಅದನ್ನ ಪ್ರಯತ್ನಿಸ್ತಿದ್ರು. ಯಾಕಂದ್ರೆ ಅಂತ ಸ್ಥಾನಕ್ಕೆ ಹೋದಾಗ ಇಮಿಡಿಯೇಟ್ ಆಗಿ ಆ ಸ್ಥಾನದ ಪ್ರಭಾವದಿಂದ ಮನುಷ್ಯರಲ್ಲಿ ಇಲ್ಲಿ ನಾನು ತಪ್ಪು ಕೆಲಸ ಮಾಡಬಾರ್ದು, ಇಲ್ಲಿ ನಾನು ಸುಳ್ಳು ಹೇಳಬಾರ್ದು, ಆ ಥರ ಒಂದು ಮಾನಸಿಕತೆ ಬಂದ್ಬಿಡುತ್ತೆ. ಸೊ ಅದೇ ತರಹ ಈ ಧರ್ಮಕ್ಷೇತ್ರದಲ್ಲಿ ಹೋಗಿರೋದ್ರಿಂದ ಏನಾದ್ರೂ ನನ್ನ ಮಕ್ಕಳಿಗೆ ಏನಾದ್ರೂ ಅವ್ರ ಮನಸ್ಸು ಏನಾದ್ರೂ ಬದಲಾವಣೆ ಆಗಿ ಅವ್ರೇನಾದ್ರೂ ಇಲ್ಲಿ ರಾಜಿ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಏನಾದ್ರೂ ಆಗಿದೆಯಾ, ಈ ತರ ಆತಂಕದಿಂದ ಧೃತರಾಷ್ಟ್ರ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸೊ ಏನ್ ಮಾಡಿದರು ನನ್ನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳು, ಏನ್ ಮಾಡಿದರು? ಈಗ ಯುದ್ಧದ ಅಪೇಕ್ಷೆಯಿಂದ ಸೇರಿರುವಂತ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಈ ಧರ್ಮಕ್ಷೇತ್ರವಾದಂತ ಕುರುಕ್ಷೇತ್ರದಲ್ಲಿ ಸೇರಿ ಈಗ ಏನು ಮಾಡಿದ್ರು ಅಂತೇಳಿ ಈ ಆತಂಕದಿಂದ ಧೃತರಾಷ್ಟ್ರ ಸಂಜಯನಿಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು. ಧೃತರಾಷ್ಟ್ರನ ಆಂತರ್ಯವು ಇಲ್ಲಿ ಬಯಲಾಗುತ್ತದೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತದಿಂದ ದೂರವಿರಿಸಿದ. ಪಾಂಡವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ಖಚಿತವಾದ ನಿಲುವನ್ನು ಇದರಿಂದ ತಿಳಿಯಬಹುದು.
ಧರ್ಮದ ಜನಕನೆನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭು ಕಿತ್ತೆಸೆಯುತ್ತಾನೆ. ಅಲ್ಲದೆ ಯುಧಿಷ್ಠಿರನಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವೂ ಇದೆ. ಸೊ ಇಲ್ಲಿ ಧೃತರಾಷ್ಟ್ರನ ಮನಸ್ಥಿತಿ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಪಾಂಡವರು ಮತ್ತೆ ಧೃತರಾಷ್ಟ್ರನ ಮಕ್ಕಳು ಅವರು ಕುರುವಂಶಕ್ಕೆ ಸೇರಿದವರು, ಎಲ್ಲರೂ ಕುರುವಂಶದವರೇ. ಯಾಕಂದ್ರೆ ಅವರ ಪೂರ್ವಜರಲ್ಲಿ ಒಬ್ಬ ಕುರು ಅಂತೇಳಿ ಒಬ್ಬ ರಾಜನಿದ್ದ. ಸೊ ಆ ರಾಜನಿಂದಾಗಿ ಅವರು ಎಲ್ಲರನ್ನು ಅವರು ಕೌರವರು ಅಂತೇಳಿ ಕರಿತಿದ್ರು. ಸೊ ಕೌರವರು. ಸೊ ಆಮೇಲೆ ಧೃತರಾಷ್ಟ್ರನ ಮಕ್ಕಳು, ಆಮೇಲೆ ಪಾಂಡವನ ಮಕ್ಕಳು. ಧೃತರಾಷ್ಟ್ರ ಇಲ್ಲಿ ಮಾಮಕಾಹ ಅಂಡ್ ಪಾಂಡವಾಹ ಈ ತರ ಶಬ್ದಗಳನ್ನು ಯೂಸ್ ಮಾಡಿದಾನೆ. ಮಾಮಕಾಹ ಪಾಂಡವಾಶ್ಚೈವ ಅಂದ್ರೆ ನನ್ನ ಮಕ್ಕಳು ಮತ್ತೆ ಪಾಂಡವಿನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಹಾಗೆ ನೋಡ್ಬೇಕಂದ್ರೆ ಈಗ ಪಾಂಡವರಿಗೆ ಅವರ ತಂದೆ ಇರಲಿಲ್ಲ. ಸೊ ಈಗ ದೊಡ್ಡಪ್ಪನಾಗಿರುವಂತ ಧೃತರಾಷ್ಟ್ರನು ಅವನನ್ನು ಕೂಡ ತನ್ನ ಮಕ್ಕಳಂತೆ ಟ್ರೀಟ್ ಮಾಡಿ ಅವರನ್ನು ಆಕ್ಚುಲಿ ತಂದೆ ತರ ಅವನು ನೋಡ್ಕೋಬೇಕಾಗಿರುವಂಥದ್ದು ಅವನ ಕರ್ತವ್ಯವಾಗಿತ್ತು. ಆದರೆ ಧೃತರಾಷ್ಟ್ರನ ಮನಸ್ಥಿತಿ ಹೇಗಿದೆ? ಅವ್ರು ನನ್ನ ಮಕ್ಕಳಲ್ಲ, ನನ್ನ ಮಕ್ಕಳು ಅಂತಂದ್ರೆ ಇವರು ದುರ್ಯೋಧನ, ಆಮೇಲೆ ಅವನ ಅಣ್ಣ ತಮ್ಮಂದಿರು ಅವರೆಲ್ಲ ನನ್ನ ಮಕ್ಕಳು. ಇವರು ಪಾಂಡವಿನ ಮಕ್ಕಳು, ಇವ್ರು ನನಗೆ ಸೇರಿದವರಲ್ಲ, ನಮ್ಮ ವಂಶಕ್ಕೆ ಸೇರಿದವರಲ್ಲ. ಸೊ ಅವರನ್ನ ಆತರ ಕರೆಯೋದ್ರ ಮೂಲಕ ಅವರನ್ನು ಅವರು ಪಿತ್ರಾರ್ಜಿತವಾಗಿ ಬಂದಿದ್ದಂತ ಏನು ಅವರ ರಾಜ್ಯ ಇದೆ ಅದರಿಂದ ದೂರ ಮಾಡ್ಬೇಕಂತೇಳಿ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಇರುತ್ತೆ. ಅಂದ್ರೆ ಧೃತರಾಷ್ಟ್ರ ಯಾವಾಗಲೂ ಈ ರಾಜ್ಯ ಏನಿದೆ ನನ್ನ ಮಕ್ಕಳಿಗೆ ಸಿಗ್ಬೇಕು, ಈ ಪಾಂಡವನ ಮಕ್ಕಳಿಗೆ ಈ ರಾಜ್ಯ ಸಿಗ್ಬಾರ್ದು, ನಾನು ರಾಜನಾಗ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ನನ್ನ ಮಕ್ಕಳಾದ್ರೂ ನನ್ನ ಮಗನಾದ್ರೂ ರಾಜನಾಗ್ಲಿ. ಸೊ ಈ ತರ ಮನಸ್ಥಿತಿ ಧೃತರಾಷ್ಟ್ರಂದು ಯಾವಾಗಿಂದನೂ ಇರುತ್ತೆ. ಸೊ ಆ ಮನಸ್ಥಿತಿ ಏನಿದೆ ಅವನು ಹೇಳುವಂತ ಮಾತಿನಲ್ಲಿ ಅದು ಹೊರಗಡೆ ಬರ್ತಾ ಇದೆ. ಅವನು ದುರ್ಯೋಧನ ಮತ್ತೆ ಅವನ ತಮ್ಮಂದಿರನ್ನ ನನ್ನ ಮಕ್ಕಳು, ಮತ್ತೆ ಪಾಂಡವನ ಮಕ್ಕಳನ್ನು ಅವರು ಪಾಂಡವನ ಮಕ್ಕಳು ಅಂತೇಳಿ ಈ ತರ ಬೇರೆ ಬೇರೆಯಾಗಿ ನೋಡ್ತಾ ಇದ್ದಾನೆ. ಆಮೇಲೆ ಇಲ್ಲಿ ಕೃಷ್ಣ ಇರುವುದರಿಂದ ಇಲ್ಲಿ ಉದಾಹರಣೆ ಕೊಡಲಾಗಿದೆ. ಹೇಗೆ ನಾವು ಭತ್ತದ ಗದ್ದೆಯಲ್ಲಿ ಕಳೆಯನ್ನು, ಬೇಡವಾಗಿರುವಂತ ಕಳೆಯನ್ನು ಕಿತ್ತೆಸೆಯುತ್ತೇವೋ ಅದೇ ತರ ಅಧರ್ಮವನ್ನು ಪಾಲನೆ ಮಾಡುವಂತ ಧೃತರಾಷ್ಟ್ರನ ಮಕ್ಕಳು ಕೂಡ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕಳೆಯನ್ನು ಹೇಗೆ ಕಿತ್ತೆಸುತ್ತಾರೆ ಅದೇ ತರ ಅವರ ನಾಶ ಕೂಡ ಆಗಲಿದೆ ಅಂತ ಈ ಶಬ್ದಗಳ ಉಪಯೋಗದಿಂದ ನಮಗೆ ಗೊತ್ತಾಗುತ್ತೆ. 2ನೇ ಶ್ಲೋಕ ಸಂಜಯ ವಾಚ. ಸೊ ಹೀಗೆ ಧೃತರಾಷ್ಟ್ರ ಪ್ರಶ್ನೆ ಮಾಡಿದಾಗ ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಸಂಜಯ ಉತ್ತರ ಕೊಡ್ತಾ ಇದ್ದಾನೆ. ಸಂಜಯ ವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಂ ಅಬ್ರವೀತ್. ಸಂಜಯ ವಾಚ ಸಂಜಯನು ಹೇಳಿದನು, ದೃಷ್ಟ್ವಾ ನೋಡಿದ ನಂತರ, ತು ಆದರೆ, ಪಾಂಡವ ಅನೀಕಂ ಪಾಂಡವರ ಸೈನ್ಯವನ್ನು, ವ್ಯೂಢಂ ವ್ಯೂಹದ ವ್ಯವಸ್ಥೆಯಲ್ಲಿದ್ದ, ದುರ್ಯೋಧನ ರಾಜನು, ತದಾ ಆಗ, ಆಚಾರ್ಯಂ ಗುರುಗಳನ್ನು, ಉಪಸಂಗಮ್ಯ ಸಮೀಪಿಸಿ, ರಾಜನಾದ, ವಚನಂ ಮಾತುಗಳನ್ನು, ಅಬ್ರವೀತ್ ಹೇಳಿದ. ಸೊ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಂ ಅಬ್ರವೀತ್. ಸೊ ಇಲ್ಲಿ ದುರ್ಯೋಧನನಿಗೆ ರಾಜ ಅಂತೇಳಿ ಸಂಜಯ್ ಕರಿತಾ ಇದ್ದಾನೆ. ಸೊ ರಾಜನಾದಂಥ ದುರ್ಯೋಧನನು ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ. ಸೊ ಪಾಂಡವರು ಏನು ಸೈನ್ಯವನ್ನು ನಿಯೋಜಿಸಿದ್ದಾರೆ ಅದನ್ನು ನೋಡಿದ ನಂತರ ದುರ್ಯೋಧನ ಏನ್ ಮಾಡ್ತಾನೆ? ಆಚಾರ್ಯಂ ಉಪಸಂಗಮ್ಯ ಆಚಾರ್ಯರ ಹತ್ತಿರ ಹೋಗಿ, ಆಚಾರ್ಯ ಅಂತಂದ್ರೆ ದ್ರೋಣಾಚಾರ್ಯರು, ಅವರ ಹತ್ತಿರ ಹೋಗಿ ವಚನಂ ಅಬ್ರವೀತ್ ಅವನು ಹೀಗೆ ಹೇಳುತ್ತಾನೆ. ಸೊ ಇದನ್ನ ಸಂಜಯ 2ನೇ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಅನುವಾದ: ಸಂಜಯನು ಹೇಳಿದನು, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ಭಾವಾರ್ಥ: ಧೃತರಾಷ್ಟ್ರನು ಹುಟ್ಟು ಕುರುಡ. ದುರದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು. ಹುಟ್ಟಿದಾಗಿನಿಂದ ಧರ್ಮಿಷ್ಠರಾಗಿದ್ದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಆದರೂ ಅವನಿಗೆ ಯಾತ್ರಾಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು.
ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಬಲ್ಲವನಾಗಿದ್ದ. ಆದುದರಿಂದ ಸಂಜಯನು ವಿಷಣ್ಣನಾಗಿದ್ದ ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ. ರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ. ದುರ್ಯೋಧನನು ಪಾಂಡವರ ಸೇನಾಬಲವನ್ನು ವೀಕ್ಷಿಸಿದ ನಂತರ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿಸಿಕೊಡಲು ಸೈನ್ಯಾಧಿಪತಿ ದ್ರೋಣಾಚಾರ್ಯ ಬಳಿಗೆ ಹೋದ ಎಂದು ಹೇಳಿದ. ದುರ್ಯೋಧನನು ರಾಜನೆಂದು ಹೇಳಿದ್ದರೂ ಸನ್ನಿವೇಶವು ಗಂಭೀರವಾಗಿದ್ದುದರಿಂದ ಅವನು ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು. ಆದುದರಿಂದ ಅವನಿಗೆ ರಾಜಕಾರಣಿಯಾಗುವ ಅರ್ಹತೆ ಇತ್ತು. ಆದರೆ ದುರ್ಯೋಧನನ ವ್ಯವಹಾರ ಕೌಶಲಕ್ಕೆ ಪಾಂಡವರ ಸೇನಾ ವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ಸೊ ಧೃತರಾಷ್ಟ್ರ ಹೇಗೆ ಹುಟ್ಟಿನಿಂದನೇ ಕುರುಡನಾಗಿದ್ದ, ಅದೇ ತರ ಆಧ್ಯಾತ್ಮಿಕವಾಗಿಯೂ ಅವನಿಗೆ ಯಾವುದೇ ತರಹ ಜ್ಞಾನವಿರಲಿಲ್ಲ. ಅವನು ಆಧ್ಯಾತ್ಮಿಕವಾಗಿಯೂ ಕೂಡ ಕುರುಡನಾಗಿದ್ದ. ಸೊ ಧರ್ಮದ ವಿಷಯದಲ್ಲಿ ಅವನು ಹೇಗೆ ಕುರುಡನಾಗಿದ್ದನೋ ಅದೇ ತರ ಅವನ ಮಕ್ಕಳು ಕೂಡ ಅಷ್ಟೇ ಕುರುಡರಾಗಿದ್ರು. ಆಮೇಲೆ ಈ ವಿಷಯ ಕೂಡ ಧೃತರಾಷ್ಟ್ರನಿಗೆ ಗೊತ್ತಿದೆ. ಸೊ ನನ್ನ ಮಕ್ಕಳು ಪಾಂಡವರ ಮಕ್ಕಳ ಜೊಡನೆ ಯಾವುದೇ ರೀತಿಯ ಒಂದು ರಾಜಿಯನ್ನು ಒಪ್ಪಂದವನ್ನು ಮಾಡಿಕೊಳ್ಳೋದು ಸಾಧ್ಯವಿಲ್ಲ ಅಂತೂ ಅವನಿಗೆ ಗೊತ್ತಿದೆ. ಆದ್ರೂ ಆ ಸ್ಥಳದ ಪ್ರಭಾವದಿಂದ ಅವರೇನಾದ್ರೂ ಈ ತರ ರಾಜಿ ಮಾಡ್ಕೊಂಡು ವಾಪಸ್ ಬರ್ತಾರಾ ಅಂತೇಳಿ ಅವನಲ್ಲಿ ಅನುಮಾನವಿತ್ತು. ಅದರಿಂದಾಗಿ ಅವನು ಏನ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು, ಪಾಂಡವನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆತಂಕದಿಂದ ಪ್ರಶ್ನೆಯನ್ನು ಕೇಳಿದ ಸಂಜಯನಿಗೆ. ಸೊ ಧೃತರಾಷ್ಟ್ರನ ಮನಸ್ಸನ್ನು ಅರ್ಥ ಮಾಡಿಕೊಂಡಿರುವಂತ ಸಂಜಯ ಧೃತರಾಷ್ಟ್ರನಿಗೆ ಏನು ಉತ್ತರ ಕೊಡ್ತಾನೆ? ಸೊ ಆತರ ಏನೂ ಆಗಿಲ್ಲ. ಈಗ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ, ಪಾಂಡವರ ಸೈನ್ಯವನ್ನು ನೋಡಿ ಈಗ ಅವನಲ್ಲಿ ಸ್ವಲ್ಪ ಆತಂಕವಾಗಿದೆ. ಇಷ್ಟು ಸೈನ್ಯ ಅವರು ಏನು ತೆಗೆದುಕೊಂಡು ಬಂದಿದ್ದಾರೆ, ಅದರಿಂದಾಗಿ ಈಗ ಅವರ ಸೈನ್ಯಾಧಿಪತಿ ಆಗಿರುವಂತ ದ್ರೋಣಾಚಾರ್ಯರ ಬಳಿ ದುರ್ಯೋಧನನು ಹೋಗಿದ್ದಾನೆ ಅಂತೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು. ಸೊ ದುರ್ಯೋಧನನಿಗೆ ಇಲ್ಲಿ ರಾಜಕಾರಣಿ ಆಗೋ ಅರ್ಹತೆ ಇತ್ತು ಅಂತೇಳಿ ಹೇಳಲಾಗಿದೆ. ಅಂದ್ರೆ ರಾಜಕಾರಣಿಗಳಂತಂದ್ರೆ ಅವರು ಸಮಯಕ್ಕೆ ತಕ್ಕಂಗೆ ತಮ್ಮ ಬಣ್ಣವನ್ನು ಬದಲಾಯಿಸ್ತಾ ಇರ್ತಾರೆ. ಸೊ ಇಲ್ಲಿ ಹೇಗೆ ದುರ್ಯೋಧನ ರಾಜನಾಗಿದ್ರು ಕೂಡ ಆ ಗಂಭೀರ ಪರಿಸ್ಥಿತಿಯನ್ನು ನೋಡಿ, ಅಂದ್ರೆ ಇಷ್ಟೆಲ್ಲಾ ಜನರನ್ನು ಪಾಂಡವರು ಕೂಡಿ ಹಾಕಿಬಿಟ್ಟಿರ್ತಾರೆ ಯುದ್ಧಕ್ಕೆ. ಎಷ್ಟೋ ಜನರು ಪಾಂಡವರ ಪಕ್ಷದಲ್ಲಿ ಬಂದಿರ್ತಾರೆ. ದುರ್ಯೋಧನ ಅಂತಹ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಜನ ಪಾಂಡವರ ಪಕ್ಷದಲ್ಲಿ ಬರ್ತಾರೆ ಅಂತೇಳಿ. ಸೊ ಅವ್ರ ಸೈನ್ಯವನ್ನು ನೋಡಿ ಅವನಿಗೆ ಒಂಥರ ಸ್ವಲ್ಪ ಹೆದರಿಕೆ ಆಗಿರುತ್ತೆ, ಇಷ್ಟೆಲ್ಲ ಜನ ಸೇರ್ಬಿಟ್ಟಿದ್ದಾರೆ ಅವ್ರ ಕಡೆ ಅಂತೇಳಿ. ಸೊ ಅದರಿಂದಾಗಿ ಅವನು ಆಚಾರ್ಯ ದ್ರೋಣರ ಹತ್ರ ಹೋಗ್ತಾ ಇದ್ದಾನೆ. ಸೊ ದ್ರೋಣರು ಆ ಸಮಯದಲ್ಲಿ ಅವರು ಸೇನಾಧಿಪತಿ ಆಗಿದ್ರು. ಧೃತರಾಷ್ಟ್ರನ ಅಥವಾ ದುರ್ಯೋಧನನ ಸೇನೆಗೆ ಅವರು ಸೇನಾಧಿಪತಿ ಆಗಿದ್ರು. ಸೊ ಅವ್ರ ಹತ್ರ ಹೋಗಿ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾನೆ ಈಗ ನೆಕ್ಸ್ಟ್ ದುರ್ಯೋಧನನು. ಮುಂದಿನ ಶ್ಲೋಕದಲ್ಲಿ ಅದು ನಮ್ಗೆ ಗೊತ್ತಾಗುತ್ತೆ. 3ನೇ ಶ್ಲೋಕ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಪಶ್ಯ ನೋಡಿರಿ, ಏತಾಂ ಈ ಪಾಂಡುಪುತ್ರರ ಆಚಾರ್ಯ ಗುರುಗಳೇ, ಮಹತೀಂ ಮಹತ್ತಾದ ಚಮುಂ ಸೇನಾಬಲವನ್ನು, ವ್ಯೂಢಾಂ ವ್ಯೂಹ ರಚನೆಯಲ್ಲಿರುವ ದ್ರುಪದ ಪುತ್ರೇಣ ದ್ರುಪದನ ಮಗನಿಂದ, ತವ ನಿಮ್ಮ ಶಿಷ್ಯನಾದ ಧೀಮತ ಬಹಳ ಬುದ್ಧಿವಂತನಾದ. ಸೊ ದುರ್ಯೋಧನ ಅಲ್ಲಿ ಹೋಗಿ ಏನ್ ಹೇಳ್ತಾ ಇರೋದೀಗ, ಆಚಾರ್ಯರ ಹತ್ರ ಹೋಗಿ, ದ್ರೋಣಾಚಾರ್ಯರ ಹತ್ರ ಹೋಗಿ ಪಶ್ಯೈತಾಂ ನೋಡಿರಿ ಅಂತೇಳಿ ಹೇಳ್ತಾ ಇದ್ದಾನೆ. ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ, ಪಾಂಡುಪುತ್ರರ ಈ ಮಹತ್ತವಾದಂತ ಒಂದು ಸೈನ್ಯವನ್ನು ನೋಡಿ ಅಂತೇಳಿ ಹೇಳ್ತಾ ಇದ್ದಾನೆ. ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಸೊ ಇದನ್ನು ಯಾರು ಮಾಡಿದ್ದಾರೆ ಈ ರೀತಿಯಾಗಿ ಅರೇಂಜ್ಮೆಂಟ್? ಈ ಸೈನ್ಯವನ್ನು ಯಾಕಂದ್ರೆ ಯುದ್ಧ ಕಾಲದಲ್ಲಿ ಬೇರೆ ಬೇರೆ ವ್ಯೂಹಗಳ ರಚನೆ ಇರುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ಚಕ್ರವ್ಯೂಹ ಅಂತೇಳಿ ನಾವು ಕೇಳಿದ್ದೇವೆ. ಸೊ ಚಕ್ರವ್ಯೂಹ ಅದು ಒಂದು ತರಹ ಸೈನಿಕರನ್ನು ನಿಯೋಜಿಸಿ ಇಡುವುದು, ಅದಕ್ಕೆ ಚಕ್ರವ್ಯೂಹ ಅಂತಾರೆ. ಸೊ ಅದೇ ತರ ಬೇರೆ ಬೇರೆ ವ್ಯೂಹಗಳ ರಚನೆ ಇರುತ್ತೆ. ಸೊ ಈ ಪಾಂಡವರ ಸೈನ್ಯವನ್ನು ದ್ರುಪದ ಪುತ್ರ
ದೃಪದನ ಪುತ್ರನ ಹೆಸರು ದೃಷ್ಟದ್ಯುಮ್ನ. ದೃಷ್ಟದ್ಯುಮ್ನ ದೃಪದ ರಾಜನ ಪುತ್ರನಾಗಿದ್ದ. ಸೊ ಅವನು ಈ ಸೇನೆಯನ್ನು ಆ ಥರ ಅರೇಂಜ್ಮೆಂಟ್ ಮಾಡಿರ್ತಾನೆ, ಯಾರ್ಯಾರು ಎಲ್ಲೆಲ್ಲಿ ಇರಬೇಕು, ಎಲ್ಲೆಲ್ಲಿ ನಿಂತ್ಕೋಬೇಕು, ಈ ಅರೇಂಜ್ಮೆಂಟನ್ನು ದೃಪದನ ಪುತ್ರನ ಮಾಡಿರ್ತಾನೆ. ಸೊ ಆ ದೃಪದನ ಪುತ್ರ ದ್ರೋಣಾಚಾರ್ಯರ ಶಿಷ್ಯನಾಗಿರ್ತಾನೆ. ಸೊ ಇವರು ದುರ್ಯೋಧನ ಏನಿದೆ ದ್ರೋಣಾಚಾರ್ಯರಿಗೆ ಟಾಂಟ್ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಶಿಷ್ಯನೇ ಅವರಿಗೆಲ್ಲ ಹೇಳ್ಕೊಟ್ಟಿದ್ದು, ಈಗ ಅವನೇ ಈ ಥರ ಪಾಂಡವರ ಸೈನ್ಯದಲ್ಲಿ ಸೇರ್ಕೊಂಡಿದ್ದಾನೆ, ಆಮೇಲೆ ಅವ್ರ ಸೈನ್ಯವನ್ನು ಇಷ್ಟು ಚೆನ್ನಾಗಿ ಅವನು ಅರೇಂಜ್ ಮಾಡಿದ್ದಾನೆ. ಪಶ್ಯೈತಾಂ ಪಾಂಡುಪುತ್ರಾಣಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ. ನಿಮ್ನ ಶಿಷ್ಯರಾಗಿರುವಂತೆ ತುಂಬಾ ಬುದ್ಧಿವಂತನವನು, ಧೀಮತ. ಸೊ ಅವನು ಈ ಸೈನ್ಯವನ್ನು ತುಂಬಾ ಕೌಶಲ್ಯದಿಂದ ವ್ಯೂಹರೂಪವಾಗಿ ರಚಿಸಿದ್ದಾನೆ. ಅನುವಾದ: ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲ್ಯದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಭಾವಾರ್ಥ: ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯನ ದೋಷಗಳನ್ನು ಎತ್ತಿ ತೋರಿಸಲು ಬಯಸಿದ. ಸೊ ಇಲ್ಲಿ ದ್ರೋಣಾಚಾರ್ಯ ಏನು ತಪ್ಪು ಮಾಡಿದಾನೆ ಅಂತೇಳಿ ದ್ರೋಣಾಚಾರ್ಯರಿಗೆ ಅವರು ನೀವು ತಪ್ಪು ಮಾಡಿದ್ದು ಅಂತೇಳಿ ತೋರಿಸ್ತಾ ಇದ್ದಾನೆ. ಏನು ತಪ್ಪು ಅವ್ರದ್ದು? ದೃಷ್ಟದ್ಯುಮ್ನಿಗೆ ನೀವು ಕಲಿಸ್ಕೊಡಬಾರ್ದಿತ್ತು ಈ ಧನುರ್ವೇದವನ್ನು ಅಥವಾ ಯುದ್ಧ ಮಾಡುವಂಥ ಕಲೆಯನ್ನು. ನೀವು ದೃಷ್ಟದ್ಯುಮ್ನಿಗೆ ಹೇಳ್ಕೊಡಬಾರ್ದಿತ್ತು. ನೀವು ಹೇಳ್ಕೊಟ್ರೆ ಅವನಿಗೆ ಈಗ ನೋಡಿ ನಿಮ್ಮ ವಿರುದ್ಧವಾಗಿಯೇ ಅವನು ಸೈನ್ಯವನ್ನು ನಿಲ್ಲಿಸಿದ್ದಾನೆ. ಸೊ ಅದು ಯಾಕೆ ಅವನಿಗೆ ಹೇಳ್ಕೊಡಬಾರ್ದು ಅಂತೇಳಿ ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಇದೆ. ಸೊ ನಾವಿಲ್ಲಿ ಓದಿ ಅದನ್ನು ತಿಳ್ಕೊಳ್ಳುವ. ಅರ್ಜುನ ಹೆಂಡತಿ ದ್ರೌಪದಿ, ಅವಳ ತಂದೆ ದೃಪದ. ಸೊ ಅರ್ಜುನನ ಹೆಂಡತಿ ದ್ರೌಪದಿ, ದ್ರೌಪದಿಯ ತಂದೆ ಹೆಸರು ದೃಪದ. ದ್ರೋಣಾಚಾರ್ಯರಿಗೂ ದೃಪದನಿಗೂ ಒಂದು ರಾಜಕೀಯ ಕಲಹವಾಗಿತ್ತು. ಸೊ ಅವ್ರ ಮಧ್ಯೆ ಸ್ವಲ್ಪ ಜಗಳವಾಗಿತ್ತು. ದ್ರೋಣಾಚಾರ್ಯ ಮತ್ತು ದೃಪದ ಅವರಿಬ್ಬರು ಫ್ರೆಂಡ್ಸ್ ಇರ್ತಾರೆ. ಚಿಕ್ಕವನಾಗಿದ್ದಾಗಿಂದಲೂ ಗುರುಕುಲದಲ್ಲೆಲ್ಲ ಒಂದೇ ಸಲ ಕಲ್ತಿರ್ತಾರೆ. ಆದರೆ ಅವ್ರ ಮಧ್ಯೆ ಮುಂದೆ ಕೆಲವೊಂದು ಜಗಳವಾಗುತ್ತೆ ದ್ರೋಣಾಚಾರ್ಯ ಮತ್ತು ದೃಪದನ ಮಧ್ಯೆ. ಸೊ ಆ ಜಗಳವಾದಾಗ ದೃಪದ ಏನು ಪ್ರಾಣ ತಗೊಳ್ಕೊಳ್ತಾನೆ, ದ್ರೋಣರನ್ನು ಕೊಲ್ಲುವಂತ ಒಬ್ಬ ಮಗನನ್ನು ನಾನು ಪಡೆದುಕೊಳ್ತೇನೆ. ಸೊ ಆ ಕಲಹದ ಪ್ರಭಾವವಾಗಿ ದೃಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ. ಅವ್ರ ಮಧ್ಯೆ ಒಂದು ಕಲಹವಾಗಿರುತ್ತೆ, ಒಂದು ಫೈಟ್ ಆಗಿರುತ್ತೆ, ಏನೋ ಜಗಳವಾಗಿರುತ್ತೆ. ಆ ಜಗಳದ ಪರಿಣಾಮವಾಗಿ ದೃಪದ ಒಂದು ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದಲ್ಲಿ ದ್ರೋಣಾಚಾರ್ಯರನ್ನು ಕೊಲ್ಲಿಕ್ಕೆ ಸಾಧ್ಯವಾಗುವಂಥ ಮಗ ನನಗೆ ಬೇಕು ಅಂತೇಳಿ ವರವನ್ನು ಪಡೆದಿರ್ತಾನೆ. ಸೊ ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯವಾಗಿರುತ್ತೆ. ಈ ದೃಪದನ ಮಗನಾಗಿರುವಂಥ ದೃಷ್ಟದ್ಯುಮ್ನ ಏನಿದ್ದಾನೆ, ಅವನಿಂದ ದ್ರೋಣಾಚಾರ್ಯರು ಕೊಲ್ಲಲ್ಪಡುತ್ತಾರೆ. ಯಾಕಂದ್ರೆ ಆ ವರವನ್ನು ಪಡೆದೇ ಈ ಮಗ ಹುಟ್ಟಿದಾನೆ ಅಂಥೇಳಿ. ಇದು ದ್ರೋಣಾಚಾರ್ಯರು ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ದೃಪದನ ಮಗ ದೃಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಅವರಿಗೆ ಒಪ್ಪಿಸಿದಾಗ ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದ ಎಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಅವನಿಗೆ ಹೇಳಿಕೊಡಲು ಹಿಂದೆರೆಯಲಿಲ್ಲ. ಸೊ ಅವಾಗ ದೃಪದ ಏನ್ ಮಾಡ್ತಾರೆ, ತನ್ನ ಮಗನನ್ನ ಈ ಯುದ್ಧ ಕಲೆಯನ್ನು ಕಲಿಯಲಿಕ್ಕೆ ದ್ರೋಣಾಚಾರ್ಯ ಹತ್ರನೇ ಕಳಿಸ್ತಾರೆ. ಅವರಿಗೂ ಗೊತ್ತು, ದೃಪದನಿಗೂ ಗೊತ್ತು, ದ್ರೋಣಾಚಾರ್ಯರಿಗೂ ಗೊತ್ತು, ಇವನ್ನೇ ಮುಂದೆ ದ್ರೋಣಾಚಾರ್ಯರನ್ನು ಕೊಲ್ತಾನಂತೇಳಿ. ಸೊ ಈ ತರ ಯಾರಾದ್ರೂ ಗೊತ್ತಿದ್ರೆ ಜನರಲಿ ಏನ್ ಮಾಡ್ತಾರೆ, ಯಾಕೆ ಕಲಿಸ್ಕೊಡ್ಬೇಕು ಇವರಿಗೆ, ಮುಂದೆ ಇವನೇ ನನಗೆ ಕೊಲ್ತಾನಂತೇಳಿ. ನಾವು ಕನ್ಸನ ವಿಷಯದಲ್ಲಿ ನೋಡಿರ್ತೇವೆ. ಯಾವಾಗ ಅವನಿಗೆ ಗೊತ್ತಾಗುತ್ತೆ ನನ್ನ ತಂಗಿಯ 8ನೇ ಮಗು ಅವನಿಂದ ನನ್ನ ಹತ್ಯೆ ಆಗುತ್ತೆ ಅಂದಾಗ ಅವನು ತನ್ನ ತಂಗಿಯನ್ನೇ ಕೊಲ್ಲಿಕ್ಕೆ ರೆಡಿ ಆಗಿರ್ತಾನೆ, ಇನ್ನೂ ಮಕ್ಕಳೇ ಹುಟ್ಟಿಲ್ಲ. ಸೊ ಅಸುರರಾಗಿರುವಂಥ ಇಂಥ ಪ್ರವೃತ್ತಿಯವರಾಗಿರ್ತಾರೆ. ಅವ್ರು ಏನು ಸಂಬಂಧ ಏನು ನೋಡಲ್ಲ. ತಮ್ಮ ಮೇಲೆ ಏನಾದರೂ ಹಾನಿ ಬರುವಂಥ ಸಂಗತಿ ಬಂದ್ಬಿಟ್ರೆ ಅವರೆಲ್ಲ ಸಂಬಂಧಗಳನ್ನು ಗಾಳಿಗೆ ತೂರಿ ಯಾರನ್ನು ಬೇಕಾದರೂ ಕೊಲ್ಲಿಕ್ಕೆ ರೆಡಿ ಆಗಿರ್ತಾರೆ. ಸೊ ಅಸುರ ಪ್ರವೃತ್ತಿ ಇರುವರು. ಆದರೆ ದ್ರೋಣಾಚಾರ್ಯರು ಅವರು ಒಬ್ಬ ಉದಾರ ಬ್ರಾಹ್ಮಣರಾಗಿದ್ದರಿಂದ ಮುಂದೆ ಈ ವ್ಯಕ್ತಿಯಿಂದ ನಾನು ಕೊಲ್ಲಲ್ಪಡುತ್ತೇನೆ ಅಂಥೇಳಿ ಗೊತ್ತಿದ್ರು ಕೂಡ ಇವನು ವಿದ್ಯೆಯನ್ನು ಅರಸ್ತಾ ನನ್ನ ಹತ್ರ ಬಂದಿದ್ದಾನೆ, ಅಂದ್ರೆ ಇವನಿಗೆ ವಿದ್ಯೆಯನ್ನು ಕೊಡೋದು ನನ್ನ ಕರ್ತವ್ಯ ಅಂತೇಳಿ ಅವನಿಗೆಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಕೂಡ ಅವರು ಹೇಳ್ಕೊಟ್ಟಿರ್ತಾರೆ. ಸೊ ಇದನ್ನ ದುರ್ಯೋಧನ ಇಲ್ಲಿ ದ್ರೋಣಾಚಾರ್ಯರಿಗೆ ಟಾಂಟ್ ಮಾಡ್ತಾ ಇದ್ದಾರೆ.
ಅಂದ್ರೆ ನೋಡಿ, ನೀವೇ ಹೇಳ್ಕೊಟ್ಟಿದ್ದು. ಈಗ ಇವನೇ ನಿಮ್ಮ ಮುಂದೆ ಬಂದ್ಬಿಟ್ಟು ಸೈನ್ಯವನ್ನು ಈ ತರಹ ವ್ಯೂಹ ರೂಪದಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದಾನೆ ಅಂತೇಳಿ. ಕುರುಕ್ಷೇತ್ರ ರಣಭೂಮಿಯಲ್ಲಿ ಈಗ ದೃಷ್ಟದ್ಯುಮ್ನನು ಪಾಂಡವರ ಪಕ್ಷವನ್ನು ಸೇರಿದ್ದ ಸೇನಾ ವ್ಯೂಹದ ರಚನೆಯ ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆ ಮಾಡಿದ್ದ. ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲೂ ಬಿಗಿ ಸಡಿಲಿಸದಂತೆ ಇರಬೇಕೆಂದು ಉದ್ದೇಶದಿಂದ ದುರ್ಯೋಧನನು ಅವರ ತಪ್ಪನ್ನು ಅವರಿಗೆ ತೋರಿಸಿಕೊಟ್ಟ. ಸೊ ಈಗ ದುರ್ಯೋಧನ ಹೇಳಲಿಕ್ಕೆ ಉದ್ದೇಶ ಏನಿದೆ? ಈಗ ನೀವು ಒಂದ್ಸಲ ತಪ್ಪು ಮಾಡಿಬಿಟ್ಟಿದ್ದೀರಾ, ಅವನಿಗೆಲ್ಲ ಹೇಳ್ಕೊಟ್ಬಿಟ್ಟಿದ್ರ. ಸೊ ಇನ್ಮೇಲೆ ಆದರೂ ಈ ಥರ ತಪ್ಪನ್ನು ಮಾಡಬೇಡಿ, ಎಲ್ಲೂ ನಿಮ್ಮ ಬಿಗಿಯನ್ನು ಸಡಿಲಿಸಬಾರದು. ಸೊ ಈ ಉದ್ದೇಶದಿಂದ ಅವರಿಗೆ ಈ ಥರ ಅವನು ಅವ್ರ ತಪ್ಪನ್ನು ತೋರಿಸ್ಕೊಡ್ತಾ ಇದ್ದಾನೆ. ಅವನಿಗೆ ಮತ್ತೊಂದು ಉದ್ದೇಶವೂ ಇತ್ತು. ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿ ಉದಾರವಾಗಿರಬಾರದು ಎಂದು ಎತ್ತಿ ಹೇಳಲು ಬಯಸಿದ. ಸೊ ಯಾವ ರೀತಿ ನೀವು ಉದಾರರಾಗಿ ದೃಷ್ಟದ್ಯುಮ್ನನಿಗೆ ಕೊಲ್ತಾರೆ ಅಂತೇಳಿ ಗೊತ್ತಿದ್ರು ಕೂಡ ಎಲ್ಲ ಹೇಳಿಕೊಟ್ರು, ಅದೇ ತರ ಯುದ್ಧದಲ್ಲೂ ಕೂಡ ನಿಮಗೆ ಪಾಂಡವರೆಂದ್ರ ತುಂಬಾ ಪ್ರಿಯರು, ಮತ್ತೆ ಉದಾರರಾಗಿ ನೀವು ಚೆನ್ನಾಗಿ ಯುದ್ಧ ಮಾಡದೆ ಈ ಯುದ್ಧದಲ್ಲಿ ನಾನು ಸೋಲೋ ತರ ಮಾಡಬಾರ್ದು. ಸೊ ಈ ಉದ್ದೇಶವನ್ನು ಇಟ್ಟುಕೊಂಡು ಕೂಡ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ. ಹಿಂದೆ ತೋರಿದಂತಹ ಔದಾರ್ಯವನ್ನೇ ಯುದ್ಧದಲ್ಲಿ ತೋರಿಸಿದರೆ ಅದರಿಂದ ಸೋಲಾಗುತ್ತದೆ ಎಂದು ದುರ್ಯೋಧನನು ಎಚ್ಚರ ಹೇಳಿದ. ಸೊ ಅರ್ಜುನನು ಅತ್ಯಂತ ಪ್ರೀತಿಪಾತ್ರನಾದಂಥ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ. ಸೊ ದೃಷ್ಟದ್ಯುಮ್ನನಿಗೆ ತೋರಿದಂಥ ಒಂದು ಔದಾರ್ಯವನ್ನು ಈ ಯುದ್ಧದಲ್ಲಿ ನೀವು ತೋರಿಸಬಾರ್ದು, ಹಾಗೇನಾದ್ರಾದ್ರೆ ನಮಗೆ ಸೋಲಾಗುವುದು ಖಚಿತ. ಸೊ ಈ ತರ ದುರ್ಯೋಧನನು ಒಬ್ಬ ರಾಜಕಾರಣಿಯ ತರ ಆ ಸನ್ನಿವೇಶವನ್ನು ನೋಡಿಕೊಂಡು ಅಲ್ಲಿ ಹೋಗಿ ದ್ರೋಣಾಚಾರ್ಯರಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ಇದು ಕೂಡ ದುರ್ಯೋಧನನೇ ಹೇಳ್ತಾ ಇರೋದು. ಅತ್ರ ಶೂರಾಹ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಸೊ ಇಲ್ಲಿ ಬೇರೆ ಬೇರೆ ಯಾರಲ್ಲಿ ಸಮ್ಮಿಲಿತರಾಗಿದ್ದಾರೆ ಅವ್ರ ಬಗ್ಗೆ ದುರ್ಯೋಧನ ಹೇಳ್ತಾ ಇರೋದು. ಇಲ್ಲಿ ಯಾವ್ಯಾವ ರಾಜರು ಇಲ್ಲಿ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ಅಂತೇಳಿ. ಅತ್ರ ಇಲ್ಲಿ ಶೂರಾಹ ವೀರರಾದ, ಮಹಾ ಈಶು ಆಸಾ ಮಹಾಬಿಲ್ಲುಗಾರರು, ಭೀಮ ಅರ್ಜುನರಿಗೆ ಸಮಾನರಾದ, ಯುಧಿ ಯುದ್ಧದಲ್ಲಿ, ಯುಯುಧಾನನು, ವಿರಾಟನು, ಚ ಕೂಡ, ದ್ರುಪದನು, ಚ ಸಹ ಮಹಾರಥಃ ಮಹಾಯೋಧನಾದ. ಸೊ ಇಲ್ಲಿ ದುರ್ಯೋಧನ ಹೇಳ್ತಾ ಇರೋದು, ಅತ್ರ ಅಂದ್ರೆ ಈ ಸೈನ್ಯದಲ್ಲಿ, ಪಾಂಡವರ ಸೈನ್ಯದಲ್ಲಿ, ಶೂರಾಹ ತುಂಬಾ ಶೂರರಿದ್ದಾರೆ, ಮಹಾ ಈಶುವಾಸಾಹ ಅವರು ಮಹಾಬಿಲ್ಲುಗಾರರಾಗಿದ್ದಾರೆ. ಅವರು ಹೇಗಿದ್ದಾರೆ ಅಂತಂತಂದ್ರೆ ಭೀಮ ಮತ್ತು ಅರ್ಜುನನಿಗೆ ಸಮನಾಗಿರುವಂತಹ ಎಷ್ಟೋ ಜನ ವೀರರು ಪಾಂಡವರ ಸೈನ್ಯದಲ್ಲಿ ಇದ್ದಾರೆ. ಅದರಲ್ಲಿ ಕೆಲವೊಬ್ಬರ ಹೆಸರನ್ನು ಇಲ್ಲಿ ಹೇಳ್ತಾರೆ. ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಾಹ. ಯುಯುಧಾನ, ವಿರಾಟ, ದ್ರುಪದರಂತಹ ಮಹಾರಥರು, ಭೀಮ ಅರ್ಜುನರಿಗೂ ಸಮನಾಗಿರುವಂಥ ಮಹಾರಥರು, ಅತ್ಯಂತ ಶೂರರು ಮತ್ತು ಮಹಾಬಿಲ್ಲುಗಾರರು ಈ ಪಾಂಡವರ ಸೈನ್ಯದಲ್ಲಿ ಇದ್ದಾರೆ. ಸೊ ಈ ತರ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾರೆ. ಅನುವಾದ: ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ. ಭಾವಾರ್ಥ: ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದೃಷ್ಟದ್ಯುಮ್ನನು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ. ಆದರೆ ಆತಂಕವನ್ನುಂಟು ಮಾಡಬಲ್ಲ ಇತರರು ಅನೇಕರಿದ್ದರು. ಅವರಲ್ಲಿ ಪ್ರತಿಯೊಬ್ಬರೂ ಭೀಮಾರ್ಜುನರಷ್ಟೇ ದುರ್ಜಯರಾದದ್ದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನು ಅವರ ಹೆಸರಿಸುತ್ತಾನೆ. ಅವನಿಗೆ ಭೀಮಾರ್ಜುನ ಶಕ್ತಿಯ ಅರಿವಿತ್ತು, ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸುತ್ತಾನೆ. ಸೊ ಪಾಂಡವರಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದ್ದವರಂತಂದ್ರೆ ಭೀಮ ಮತ್ತು ಅರ್ಜುನ. ಸೊ ಅವರಷ್ಟೇ ಬಲಶಾಲಿಯಾಗಿರುವಂಥ ಇತರರು ಕೂಡ ಈ ಸೈನ್ಯದಲ್ಲಿ ಇದ್ದಾರೆ. ಸೊ ಅವ್ರು ಯಾರು ಅಂತೇಳಿ ದುರ್ಯೋಧನ ಕೆಲವು ಹೆಸರುಗಳನ್ನು ಇಲ್ಲಿ ತಗೊಳ್ತಾ ಇದ್ದಾನೆ. ಮುಂದೆ ಕೂಡ ಬೇರೆ ಬೇರೆ ಯೋಧರ ಹೆಸರುಗಳನ್ನು ತಗೊಳ್ಳಲಾಗಿದೆ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಸೊ ಇಲ್ಲಿ ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಆಮೇಲೆ ಪುರುಜಿತ್, ಆಮೇಲೆ ಕುಂತಿಭೋಜ, ಆಮೇಲೆ ಶೈಬ್ಯ, ಇಂತಹ ಬೇರೆ ಬೇರೆ ವೀರ್ಯವಾನ್ ಮಹಾಬಲಶಾಲಿಯಾದಂತಹ ಮತ್ತು ನರಪುಂಗವಃ ಮಾನವ ಸಮಾಜದಲ್ಲಿ ಶ್ರೇಷ್ಠರಾದಂತಹ
ಇನ್ನೂ ಹಲವು ಸೇನಾನಿಗಳು ಪಾಂಡವರ ಸೈನ್ಯದಲ್ಲಿ ಇದ್ದಾರೆ. ಅನುವಾದ: ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯರಂತಹ ನರಪುಂಗವರು ಇದ್ದಾರೆ. ಮತ್ತೆ ಇನ್ನೂ ಬೇರೆ ಬೇರೆ ಹೆಸರುಗಳನ್ನು ಇಲ್ಲಿ ತಗೊಳ್ಳಲಾಗಿದೆ. ಯುಧಾಮನ್ಯುಶ್ಚ ವಿಕ್ರಾಂತ, ಉತ್ತಮೌಜಾಶ್ಚ ವೀರ್ಯವಾನ್, ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಹ. ಸೊ ಇವರನ್ನಲ್ಲದೆ ಇನ್ನೂ ಎಷ್ಟೋ ಮಹಾರಥರು ಕೂಡ ಇಲ್ಲಿದ್ದಾರೆ. ಅವರ ಹೆಸರುಗಳನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಯುಧಾಮನ್ಯುಶ್ಚ ವಿಕ್ರಾಂತ, ವಿಕ್ರಾಂತ್ ಅಂತಂತಂದ್ರೆ ಮಹಾಬಲಶಾಲಿಯಾದ. ಆಮೇಲೆ ಉತ್ತಮೌಜನು ವೀರ್ಯವಾನ್, ಮಹಾಬಲಿಷ್ಠನಾದ. ಆಮೇಲೆ ಸುಭದ್ರೆಯ ಮಗನಾದ ಸೌಭದ್ರ ಅಥವಾ ಅಭಿಮನ್ಯು. ದ್ರೌಪದೇಯ, ಮತ್ತೆ ದ್ರೌಪದಿಯ ಮಕ್ಕಳು. ಸರ್ವೇ ಏವ ಮಹಾರಥಾಹ, ಎಲ್ಲರೂ ಕೂಡ ನಿಶ್ಚಯವಾಗಿಯೂ ಮಹಾರಥರಾಗಿದ್ದಾರೆ, ಮಹಾರಥಿಕರಾಗಿದ್ದಾರೆ. ಅನುವಾದ: ಬಲಶಾಲಿ ಯುಧಾಮನ್ಯು, ಬಹುಶಕ್ತಿವಂತನಾದ ಉತ್ತಮೌಜ, ಸುಭದ್ರೆಯ ಮಗ, ದ್ರೌಪದಿಯ ಮಕ್ಕಳು ಇವರೆಲ್ಲ ಇದ್ದಾರೆ. ಇವರೆಲ್ಲ ಮಹಾರಥರು. ಸೊ ಹೀಗೆ ದುರ್ಯೋಧನ ಪಾಂಡವರ ಸೈನ್ಯದಲ್ಲಿರುವಂಥ ಎಷ್ಟೋ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅವರೆಲ್ಲ ತುಂಬಾ ಬಲಶಾಲಿಗಳು, ಯುದ್ಧ ಕಲೆಯಲ್ಲಿ ನಿಪುಣರು, ಮಹಾರಥರು. ಸೊ ಕೆಲವೊಬ್ಬರ ಹೆಸರುಗಳನ್ನು ಇಲ್ಲಿ ದುರ್ಯೋಧನ ತಗೊಳ್ತಾ ಇದ್ದಾನೆ ದ್ರೋಣಾಚಾರ್ಯರ ಮುಂದೆ. ಸೊ ಅದಾದ್ಮೇಲೆ ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ, ನಾಯಕ ಮಮ ಸೈನ್ಯಸ್ಸ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಸೊ ಪಾಂಡವರ ಸೈನ್ಯವನ್ನು ಹೇಳಿ ಆದಮೇಲೆ ಈಗ ತನ್ನ ಸೈನ್ಯದ ಬಗ್ಗೆ ದುರ್ಯೋಧನ ಮಾತಾಡ್ತಾ ಇದ್ದಾನೆ. ಅಸ್ಮಾಕಂ ತು ವಿಶಿಷ್ಟಾಯೇ, ಅಸ್ಮಾಕಂ ಅಂತಂದ್ರೆ ನಮ್ಮ, ತು ಆದರೆ, ವಿಶಿಷ್ಟಾಹ ವಿಶಿಷ್ಟವಾಗಿ ಬಲಿಷ್ಠರಾದ, ಯಾರು, ತಾನ್ ಅವರನ್ನು, ನಿಬೋಧ ಗಮನಿಸಿ, ದ್ವಿಜ ಉತ್ತಮ ಬ್ರಾಹ್ಮಣ ಶ್ರೇಷ್ಠರೇ, ನಾಯಕಾಹ ಸೇನಾಪತಿಗಳು, ಮಮ ನನ್ನ, ಸೈನ್ಯಸ್ಯ ಸೈನ್ಯದ, ಸಂಜ್ಞಾ ಅರ್ಥಂ ತಿಳುವಳಿಕೆಗಾಗಿ, ತಾನ್ ಅವರನ್ನು ಬ್ರವೀಮಿ ಹೇಳುತ್ತಾನೆ, ತೇ ನಿಮಗೆ. ಸೊ ಇಲ್ಲಿ ದುರ್ಯೋಧನ ಅವರಿಗೆ ಹೇಳ್ತಾ ಇರೋದು, ಬ್ರಾಹ್ಮಣ ಉತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಈಗ ಪಾಂಡವರ ಸೈನ್ಯ ಹೇಳಿ ಆದಮೇಲೆ ಈಗ ನನ್ನ ಸೈನ್ಯದಲ್ಲಿ ಯಾರ್ಯಾರು ಇದ್ದಾರೆ, ವಿಶೇಷ ಅರ್ಹತೆ ಇರುವಂತಹ ನಾಯಕರು ಯಾರ್ಯಾರು ಇದ್ದಾರೆ ಅಂತೇಳಿ ಅವ್ರ ಬಗ್ಗೆಯನ್ನು ನಾನು ನಿಮಗೆ ಹೇಳ್ತೇನೆ. ಅವ್ರು ಯಾರಂತೇಳಿ ಇಲ್ಲಿ ದುರ್ಯೋಧನ ಹೇಳ್ತಾ ಇರೋದು, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ, ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ ತಥೈವಚ. ಸೊ ತನ್ನ ಸೈನ್ಯದಲ್ಲಿರುವಂಥ ಕೆಲವೊಬ್ಬರು ಹೆಸರುಗಳನ್ನು ಇಲ್ಲಿ ದುರ್ಯೋಧನ ತೆಗೆದುಕೊಳ್ತಾ ಇದ್ದಾನೆ. ಭವಾನ್ ಅಂದ್ರೆ ನೀವು, ಮತ್ತೆ ಭೀಷ್ಮ ಪಿತಾಮಹರು, ಆಮೇಲೆ ಕರ್ಣ, ಆಮೇಲೆ ಕೃಪ, ಆಮೇಲೆ ಅಶ್ವತ್ಥಾಮ, ಮತ್ತೆ ವಿಕರ್ಣ, ಮತ್ತೆ ಸೌಮದತ್ತಿ. ಸೊ ಇಷ್ಟು ಹೆಸರುಗಳನ್ನ ದುರ್ಯೋಧನ ತೆಗೆದುಕೊಳ್ತಾ ಇರೋದು. ಮತ್ತು ಅವರನ್ನು ಏನು ಹೋಲಿಸಿದ್ದಾರೆ ಅಂತಂದ್ರೆ, ಸಮಿತಿಂಜಯ, ಯುದ್ಧದಲ್ಲಿ ಸದಾ ಜಯಶಾಲಿಯಾದ, ಯಾವಾಗಲೂ ಅವರು ಯುದ್ಧದಲ್ಲಿ ಜಯವನ್ನು ಪಡೆದಿದ್ದಾರೆ ಅಂತಹ ಭೀಷ್ಮ, ಕರ್ಣ, ಆಮೇಲೆ ಸ್ವತಃ ನೀವು ಕೂಡ ಇದ್ದೀರಾ, ಆಮೇಲೆ ಕೃಪಾ, ಆಮೇಲೆ ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ, ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಗಳಾಗಿದ್ದಾರೆ. ಇವರು ನನ್ನ ಸೈನ್ಯದಲ್ಲಿದ್ದಾರೆ. ಭಾವಾರ್ಥ: ದುರ್ಯೋಧನನು ಸದಾ ವಿಜಯಗಳಾಗುವ ಅಸಾಧಾರಣ ವೀರರನ್ನು ಹೆಸರಿಸುತ್ತಾನೆ. ಇದರಲ್ಲಿ ವಿಕರ್ಣನು ದುರ್ಯೋಧನನ ತಮ್ಮ, ಅಶ್ವತ್ಥಾಮನು ದ್ರೋಣಾಚಾರ್ಯರ ಮಗ, ಸೌಮದತ್ತಿ ಅಥವಾ ಭೂರಿಶ್ರವ ಬಹಲೀಕರ ಅರಸನ ಮಗ, ಕರ್ಣನು ಅರ್ಜುನನ ಮಲ ಅಣ್ಣ, ಪಾಂಡವರನ್ನು ಕುಂತಿಯು ಮದುವೆ ಆಗುವ ಮೊದಲು ಅವಳು ಹೆತ್ತ ಮಗ, ಕೃಪಾಚಾರ್ಯರ ಅವಳಿ ಸೋದರಿ ದ್ರೋಣಾಚಾರ್ಯರನ್ನು ಮದುವೆಯಾದಳು. ಸೊ ಇಲ್ಲಿ ಕೃಪರ ಬಗ್ಗೆ ಇದೆ. ಸೊ ಕೃಪಾಚಾರ್ಯ ಅವರು ಅವರ ಸೋದರಿ ದ್ರೋಣಾಚಾರ್ಯರ ಹೆಂಡತಿ. ಸೊ ಇಲ್ಲಿ ಬೇರೆ ಬೇರೆ ವೀರರ ಬಗ್ಗೆ, ತನ್ನ ಸೈನ್ಯದಲ್ಲಿರುವಂತಹ ವೀರರ ಬಗ್ಗೆ ದುರ್ಯೋಧನನು ಇಲ್ಲಿ ಹೇಳ್ತಾ ಇದ್ದಾನೆ. ಅದು ಬಿಟ್ಟು ನೆಕ್ಸ್ಟ್ ಹೇಳ್ತಾ ಇರೋದು, ಅನ್ನೇಚ ಬಹವ ಶೂರ ಮದರ್ಥೆ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾ. ಅವರನ್ನು ಬಿಟ್ಟು ಕೂಡ ಮತ್ತೆ ಇನ್ನೂ ಎಷ್ಟೋ ಜನ ಇದ್ದಾರೆ. ಅನ್ನೇಚ ಬಹವ ಶೂರ, ಬಹುಶೂರರಾಗಿರುವಂಥ ಎಷ್ಟೋ ಜನರು ನನ್ನ ಸೈನ್ಯದಲ್ಲಿದ್ದಾರೆ. ಮದರ್ಥೆ ತ್ಯಕ್ತ ಜೀವಿತ, ಅವ್ರು ನನ್ನ ಸಲುವಾಗಿ ತಮ್ಮ ಜೀವನವನ್ನೇ ಕೊಡ್ಲಿಕ್ಕೂ ಕೂಡ ರೆಡಿಯಾಗಿ ಬಂದಿದ್ದಾರೆ. ನಾನಾ ಶಸ್ತ್ರ ಪ್ರಹರಣಾ, ಅವರು ಬೇರೆ ಬೇರೆ ಶಸ್ತ್ರಗಳನ್ನು ಪ್ರಯೋಗ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾ, ಆಮೇಲೆ ಅವರು ಯುದ್ಧ ಮಾಡುವುದರಲ್ಲಿ ವಿಶಾರದರಾಗಿದ್ದಾರೆ.
ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಭಾವಾರ್ಥ: ಜಯದ್ರಥ, ಕೃತವರ್ಮ ಮತ್ತು ಶಲ್ಯರಂತಹ ರವರ ವಿಷಯ ಹೇಳುವುದಾದರೆ ಅವರೆಲ್ಲ ದುರ್ಯೋಧನನಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಂಕಲ್ಪ ಮಾಡಿದ್ದಾರೆ. ಸೊ ಅವರನ್ನು ಬಿಟ್ಟು ಮತ್ತೆ ಯಾರಿದ್ರಂತಂದ್ರೆ ಜಯದ್ರಥ, ಕೃತವರ್ಮ, ಶಲ್ಯ, ಈ ಥರ ಎಷ್ಟೋ ಜನ ರಾಜರು ಕೂಡ ದುರ್ಯೋಧನನ ಸೈನ್ಯದಲ್ಲಿದ್ದರು. ಆಮೇಲೆ ಅವರೆಲ್ಲ ದುರ್ಯೋಧನನಿಗಾಗಿ ತಮ್ಮ ಪ್ರಾಣವನ್ನೇ ಕೊಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪಾಪ ಮಾಡಿರುವ ದುರ್ಯೋಧನನ ಪಕ್ಷವನ್ನು ಸೇರಿರುವುದರಿಂದ ಅವರೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯಬೇಕೆಂದು ಆಗಲೇ ನಿರ್ಧಾರವಾಗಿ ಹೋಗಿದೆ. ದುರ್ಯೋಧನನು ಮಾತ್ರ ಈ ಎಲ್ಲ ಸ್ನೇಹಿತರ ಬಲವು ಒಂದುಗೂಡಿರುವುದರಿಂದ ವಿಜಯವು ತನ್ನದೇ ಎಂದು ವಿಶ್ವಾಸ ಹೊಂದಿದ್ದಾನೆ. ಸೊ ದುರ್ಯೋಧನನಿಗೆ ಅವ್ರ ಮೇಲೆಲ್ಲ ತುಂಬ ವಿಶ್ವಾಸ. ಇಷ್ಟೆಲ್ಲ ಯೋಧರು ನನ್ನ ಕಡೆ ಇದ್ದಾರೆ, ನನಗಾಗಿ ಅವರು ಪ್ರಾಣವನ್ನು ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ, ಅದರಿಂದಾಗಿ ನಾನೇ ಜೀವನ ಹೊಂದುತ್ತೇನೆ, ಈ ಥರ ಒಂದು ದುರ್ಯೋಧನನಲ್ಲಿ ಒಂದು ವಿಶ್ವಾಸ ಇರುತ್ತೆ. ಸೊ ನಾವು 9 ಶ್ಲೋಕಗಳನ್ನು ಇವತ್ತು ನೋಡ್ಕೊಂಡ್ವಿ. ಸೊ ಇದೇ ಥರ ನಾವು ಅಧ್ಯಾಯ 1 ಇವತ್ತಿನ ಭಾಗ 1 ಮತ್ತೆ ಮುಂಬರುವ ತರಗತಿಗಳಲ್ಲಿ ಮುಂದಿನ ಶ್ಲೋಕಗಳನ್ನು ನಾವು ನೋಡುವ. ಸೊ ಏನಾದರೂ ಪ್ರಶ್ನೆಗಳಿದ್ರೆ ನಾವೀಗ ಇದನ್ನ ಈಗ ಡಿಸ್ಕಸ್ ಮಾಡ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಸುಕೃತಿ ಮತ್ತೆ ಪುಣ್ಯ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಪ್ರಭು? ಬೇರೆ ಬೇರೆ. ಪುಣ್ಯ ಅಂತಂದ್ರೆ ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದರಿಂದ ನಮಗೆ ಒಂದು ಒಳ್ಳೆ ಫಲ ಸಿಗುತ್ತೆ, ಅದಕ್ಕೆ ಪುಣ್ಯ ಅಂತ ಹೇಳಿ ಹೇಳ್ತಾರೆ. ಸುಕೃತಿ ಅಂತಂತಂದ್ರೆ ನಾವು ಯಾವುದೇ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ನಮ್ಗೆ ಗೊತ್ತಿಲ್ಲದೆಯೋ ಅಥವಾ ಗೊತ್ತು ಇದ್ದೋ ಯಾವುದೇ ರೀತಿಯ ಭಗವಂತನಿಗೆ ಸಂಬಂಧಪಟ್ಟಂತ ನಾವು ಕಾರ್ಯಗಳನ್ನು ಮಾಡಿದ್ರೆ ಅವಾಗ ನಮ್ಗೆ ಅದನ್ನ ಸುಕೃತಿ ಅಂತೇಳಿ ಹೇಳ್ತಾರೆ. ಸುಕೃತಿ ಭಕ್ತಿಗೆ ಹೆಲ್ಪ್ ಮಾಡುತ್ತಾ ಪ್ರಭು? ಸುಕೃತಿ, ಯಾರು ಸುಕೃತಿಯನ್ನು ಮಾಡ್ತಾರೆ ಅದು ಮುಂದೆ ಹೋಗಿ ಅವರಿಗೆ ಅವರು ಭಕ್ತರಾಗಲಿಕ್ಕೆ ಸಹಾಯವಾಗುತ್ತೆ. ಪುಣ್ಯ ಮಾಡೋದ್ರಿಂದ ಅವರಿಗೆ ಒಂದು ಭೌತಿಕ ಸುಖ ಸಿಗತ್ತೆ ಮುಂದೆ. ಅಂದ್ರೆ ಅದೇ ಒಳ್ಳೆ ಜನ್ಮ ಸಿಗ್ಬೋದು, ಐಶ್ವರ್ಯ ಸಿಗ್ಬೋದು, ಅಥವಾ ಒಳ್ಳೆ ರೂಪ ಸಿಗ್ಬೋದು. ಸೊ ಪುಣ್ಯ ಕರ್ಮಗಳನ್ನು ಮಾಡೋದ್ರಿಂದ ಭೌತಿಕವಾದಂತಹ ನಮಗೆ ಲಾಭಗಳು ಸಿಗುತ್ತೆ. ಬಟ್ ಆ ಭೌತಿಕ ಲಾಭಗಳೇನಂತೆ ಅದು ತಾತ್ಕಾಲಿಕವಾಗಿರುತ್ತೆ. ಅದನ್ನು ಅನುಭವಿಸಿದ ಮೇಲೆ ಅದು ಮತ್ತೆ ಮುಗಿದೋಗ್ಬಿಡುತ್ತೆ. ಸೊ ಪುಣ್ಯ ಏನಿದೆ ಅದು ಮುಗಿದೋಗ್ಬಿಡುತ್ತೆ ಅದನ್ನ ಅನುಭವಿಸಿದ ಮೇಲೆ. ಆದ್ರೆ ಸುಕೃತಿ ಏನ್ ಮಾಡಿರ್ತೀವಲ್ವಾ ಅದರಿಂದ ನಮಗೆ ಭಕ್ತರಾಗುವಂತ ನಮಗೆ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ಭಕ್ತಿಯಲ್ಲಿ ಮಾಡುವಂತ ಏನೇ ಕಾರ್ಯಗಳಿದೆ ಅದರದ್ದು ಫಲ ಏನಿದೆ ಅದು ಪರ್ಮನೆಂಟ್ ಆಗಿರುತ್ತೆ. ಅದು ನಮ್ಮ ಪರ್ಮನೆಂಟ್ ಅಕೌಂಟ್ ಅಲ್ಲಿ ಅದು ಅಕ್ಯುಮುಲೇಟ್ ಆಗ್ತಾ ಹೋಗಿರುತ್ತೆ. ಆಮೇಲೆ ಈ ತರ ಕೃತ ಪುಣ್ಯ ಪುಂಜಾಹ ಈ ತರ ಮಾಡಿ 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 ಒಂದು ದಿವಸ ನಾವು ಅದು ತುಂಬಿದಾಗ ನಾವು ಕೃಷ್ಣನ ಸಂಗಾತಿ ಆಗುವಂತ ಒಂದು ಅವಕಾಶ ನಮಗೆ ಸಿಗುತ್ತೆ. ಭಾಗವತಂದಲ್ಲಿ ಇದು ಹೇಳಲಾಗಿದೆ. ಕೃಷ್ಣನ ಜೊತೆ ಯಾರು ಆಟ ಆಡ್ತಾ ಇರ್ತಾರಲ್ವ ಅವ್ರ ಬಗ್ಗೆ ಹೇಳುವಾಗ ಇವರೆಲ್ಲ ಕೃತ ಪುಣ್ಯ ಪುಂಜಾಹ, ಇವರು ಈ ತರ ಸ್ವಲ್ಪ 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 ಈ ತರ ಒಂದು ಸುಕೃತಿಯನ್ನು ಮಾಡಿ ಈಗ ಅವರು ಈ ಲೆವೆಲಿಗೆ ಬಂದಿದ್ದಾರೆ ಅಂತಂತಂದ್ರೆ ಈಗ ಅವರು ಸ್ವತಃ ಭಗವಂತನ ಜೊತೆ ಅವರು ಆಟ ಆಡಬಹುದು. ಕೃಷ್ಣನ ಯಾರ ಸ್ನೇಹಿತರಿದ್ದು ವೃಂದಾವನದಲ್ಲಿ ಅವ್ರ ಬಗ್ಗೆ ಹೇಳುವಾಗ ಅದನ್ನು ಹೇಳಲಾಗಿದೆ, ಕೃತ ಪುಣ್ಯ ಪುಂಜಾಹ ಅಂತೇಳಿ. ಸೊ ಈ ತರ ಸುಕೃತಿ ಮತ್ತು ಪುಣ್ಯಕ್ಕೆ ಅಂತರ ಇದೆ. ಪುಣ್ಯ ಮಾಡೋದು ಅಂತಂತಂದ್ರೆ ಗಿಡ ನೆಡೋದು, ಬೇರೆಯವ್ರಿಗೆ ಸಹಾಯ ಮಾಡೋದು, ಆಸ್ಪತ್ರೆಗಳನ್ನು ಕಟ್ಸೋದು, ಅಥವಾ ನೀರು ಕುಡಿಯುವಂಥ ಇದನ್ನು ಬಾವಿ ತೋಡೋದು, ಮರಗಳನ್ನು ನೆಡೆಸೋದು, ಅಥವಾ ಯಾವುದೇ ಚಾರಿಟೇಬಲ್ ಆಕ್ಟಿವಿಟೀಸು, ಇದೆಲ್ಲ ಪುಣ್ಯ ನಮಗೆ ಪುಣ್ಯ ಫಲವನ್ನು ಕೊಡುತ್ತೆ. ಆದ್ರೆ ಭಗವಂತನ ಸೇವೆ ಬೇರೆ ದೇವಿ ದೇವತೆಗಳ ಪೂಜೆ ಮಾಡೋದು ಸುಕೃತಿಲೇ ಬರುತ್ತಾ ಪ್ರಭು? ಇಲ್ಲ, ಅದು ಸುಕೃತಿಯಲ್ಲಿ ಬರಲ್ಲ. ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಅದಷ್ಟೇ ಸುಕೃತಿಯಲ್ಲಿ ಬರುತ್ತೆ. ಅಥವಾ ಕೃಷ್ಣನ ಭಕ್ತರಿಗೆ ಮಾಡುವಂತ ಯಾವುದೇ ಸೇವೆಗಳಾಗಿರ್ಲಿ ಅದೆಲ್ಲ ಸುಕೃತಿಯಲ್ಲಿ ಬರುತ್ತೆ. ದೇವಿ ದೇವತೆಗಳು ಮಾಡೋದು ಅದು ಪುಣ್ಯದಲ್ಲಿ ಬರುತ್ತೆ. ಓಕೆ ಓಕೆ ಪ್ರಭು, ಥ್ಯಾಂಕ್ ಯು. ಸರಿ. ಓಕೆ, ಮತ್ತೇನಾದ್ರೂ ಪ್ರಶ್ನೆಗಳಿದೆ? ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ಭಗವದ್ಗೀತೆಯ ಪ್ರಥಮ ಅಧ್ಯಾಯ. ಅಲ್ಲಿ ಸೇನೆಗಳ ಅವಲೋಕನ, ಅರ್ಜುನ ದುರ್ಯೋಧನ ಸೇನೆಗಳನ್ನು ಅವಲೋಕನ ಮಾಡ್ತಾ ಇದ್ದಾನೆ. ಸೊ ಮುಂದಿನ ಬರುವಂಥ ಶ್ಲೋಕಗಳಲ್ಲಿ ಮುಂದೆ ಏನು ಆಯ್ತು ಅಂಥೇಳಿ ನಾವು ನೋಡುವ. ಸೊ ಮುಂದಿನ ಕ್ಲಾಸ್ ಬಗ್ಗೆ ನಾವು ಗ್ರೂಪಲ್ಲಿ ಮೆಸೇಜನ್ನು ಕಳಿಸ್ತೇವೆ. ಮೋಸ್ಟ್ಲಿ ನಾವು ಬುಧವಾರ ಮಾಡ್ತೇವೆ, ಇಲ್ಲಾಂತಂದರೆ ನೆಕ್ಸ್ಟ್ ಸಂಡೇ. ಶ್ರೀಲ ಪ್ರಭುಪಾದ ಕಿ ಜೈ.